ಗುಜರಾತದ ಶ್ರೀಮಂತರು ಏನ್ ಮಾಡ್ತಿದ್ರಂದ್ರ ನಾವ್ಯಾಕೆ ನಮ್ಮ ಹೆಣ್ಣು ಕೂಸುಗಳನ್ನ ನೀರೊಳಗೆ ಮುಳುಗಿಸಿಕೊಳ್ಳೋಣ ಕೊಲ್ಬೇಕು, ನಾವು ಹಾಲೊಳಗೆ ಮುಳುಗಿಸಿಕೊಳ್ತೀವಿ ಅಂತ. ನಮ್ಮ ಇಡೀ ಹೆರಿಗೆ ಶಾಸ್ತ್ರದ ದಪ್ಪ ದಪ್ಪ ಪುಸ್ತಕಗಳೇನಿದಾವು ಎಲ್ಲಿಯೂ ಒಂದೇ ಒಂದು ವಾಕ್ಯವನ್ನು ಬರೆದಿಲ್ಲ. ಗ್ರಹಣ ಅಂತ ಅನ್ನೋದು ಗರ್ಭಿಣಿ ಮಹಿಳೆಯರಿಗೆ ಹಾನಿಕಾರಕ ಅಂತ ದೊಡ್ಡದಾಗಿ ರೈಲ್ವೆ ಸ್ಟೇಷನ್ ಲೋಕಲ್ ಟ್ರೈನ್ ಒಳಗ ಈಗ 500 ರೂಪಾಯಿ ಕೊಟ್ಟು ಗರ್ಭಪಾತ ಮಾಡಿಸ್ಕೊಂಡ್ ಬಿಡ್ರಿ ಅಂದ್ರೆ ಮುಂದೆ 50,000 ರೂಪಾಯಿ ವರದಕ್ಷಿಣೆ ಕೊಡುವುದು ಉಳಿತದ. ಅದು ಗ್ರಹಣ ಶುರು ಆದಾಗ ಹಿಡಿದು ಗ್ರಹಣ ಬಿಡೋ ತನಕನು ಬಸರು ಹೆಣ್ಮಕ್ಕಳಿಗೆ ಕೊಡುವಂತ ಕಾಟ ಮಾತ್ರ ಹೇಳಲಾರದ್ದದು. 1 ಮಿಲಿಲೀಟರ್ ವೀರ್ಯದೊಳಗೆ 60 ರಿಂದ 120 ದಶಲಕ್ಷ ವೀರ್ಯಾಣುಗಳು ಇರಬೇಕು ಅಂತ. ದೊಡ್ಡ ಪ್ರಮಾಣದ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಪುರುಷರೊಳಗೆ ಮತ್ತು ಮಹಿಳೆಯರೊಳಗೆ. ಹಿಂಗ ಮೂಢನಂಬಿಕೆಗಳು ಈಗ ಗರ್ಭಿಣಿ ಸ್ತ್ರೀಯೊಳಗೂ ಇರ್ತಾವ. ಹೌದು, ಅಮಾಸೆ ಒಳಗೆ ಇರಬಾರ್ದು ಅಥವಾ ಗ್ರಹಣದ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಅದ್ರ ಬಗ್ಗೆ ನೀವು ಸಾಕಷ್ಟು ವಿರೋಧ ಇದ್ದೀರಿ. ಓ ಹೌದಾ? ಈ ನನಗನ್ಸುದೇನಂತಂದ್ರೆ ನಾವು ಭಾರತೀಯರು ಎಲ್ಲೋ ವೈಜ್ಞಾನಿಕ ಮನೋಭಾವ ಅನ್ನೋದು ನಮ್ಮಲ್ಲಿ ಕಡಿಮೆ. ನಾವು ಉಚ್ಚ ಶಿಕ್ಷಣ ಪಡಿತೀವಿ, ಗ್ರಹಣಗಳು ಯಾಕೆ ಆಗ್ತಾವ ಹೆಂಗಾಗ್ತಾವ ಎಲ್ಲವನ್ನು ತಿಳ್ಕೊಳ್ತೀವಿ. ಅಷ್ಟಾದ್ಮೇಲೂ ಕೂಡ ಮತ್ತೆ ಅದೇ ಹಳೆ ಮೌಲ್ಯಗಳಿಗೆ ನಾವು ಕಟ್ಟು ಬೀಳ್ತೀವಿ. ಈಗ ಗ್ರಹಣ ಬಂತು ಅಂದ್ರೆ ಅದು ಚಂದ್ರಗ್ರಹಣ ಇರ್ಲಿ ಸೂರ್ಯಗ್ರಹಣ, ಇನ್ನೊಂದ್ 2 ದಿವಸದಾಗ ಸೂರ್ಯಗ್ರಹಣ ಆಗ್ತದ. ಗ್ರಹಣ ಬಂತು ಅಂದ್ರೆ ಅದು ಆರೋಗ್ಯಕ್ಕೆ ಹಿಂಗ ಅಪಾಯ ಆಗ್ತದ ಹಂಗ ಅಪಾಯ ಆಗ್ತದ ಅಂತೆಲ್ಲ ಏನೇನೋ ಮೂಢನಂಬಿಕೆಗಳನ್ನ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಅದ್ರೊಳಗೂ ಬಸರು ಹೆಣ್ಮಕ್ಕಳಿಗೆ ಕೊಡುವಂತ ಕಾಟ ಮಾತ್ರ ಹೇಳಲಾರದ್ದದು. ಅದು ಗ್ರಹಣ ಶುರು ಆದಾಗ ಹಿಡಿದು ಗ್ರಹಣ ಬಿಡೋ ತನಕನು ಅದು 2 ತಾಸೋ 4 ತಾಸೋ ಗರ್ಭಿಣಿ ಮಹಿಳೆ ಮನೆಯೊಳಗಿದ್ಲು ಅಂದ್ರ ಅವಳನ್ನು ಒಂದೇ ಕಡೆ ಕೂಡಿಸ್ಬಿಡೋದು. ಅವಳು ಎದ್ದು ಮೂತ್ರ ವಿಸರ್ಜನೆ ಮಲ ವಿಸರ್ಜನೆಗೆ ಹೋಗುವಂಗಿಲ್ಲ, ಊಟ ಮಾಡುವಂಗಿಲ್ಲ, ನೀರು ಕುಡಿಯುವಂಗಿಲ್ಲ, ಮನಿ ಬಿಟ್ಟು ಹೊರಗೆ ಅಂಗಳಕ್ಕೆ ಬರುವಂಗಿಲ್ಲ, ಏನೇನೂ ಮಾಡತಕ್ಕದ್ದಲ್ಲ. ಬಹಳ ಒಂದ್ ರೀತಿ ಅವಳಿಗೆ ಹಿಂಸೆ ಕೊಡುವಂತ ರೀತಿಯೊಳಗೆ ಇದು ನಡ್ಕೊಂಡು ಬರ್ತದೆ. ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ದಾದ್ರೆ ಇದು ಸಂಪೂರ್ಣವಾಗಿ ನಿರಾಧಾರವಾದದ್ದು ಅಂತ. ಅದ ಗರ್ಭಿಣಿ ಸ್ತ್ರೀ ಆಗ್ಲಿ ಒಟ್ಟು ಎಲ್ಲಾರ್ಗು ಅದ್ರೊಳಗೂ ನಾನು ಹಿಂಗ ಯಾರು ಬಂದು ಕೇಳ್ತಾರೋ ಮತ್ತೆ ನಾಡ್ದ ಗ್ರಹಣದ ಅಂತ್ರಿ ಮತ್ತೆ ನಾವೇನ್ ಮಾಡಬೇಕು ಏನ್ ಪಾಲಿಸ್ಬೇಕು ಅಂತ ನಾನು ಎಲ್ಲರಿಗೂ ಕೇಳುವಂತ ಕೆಲವು ಪ್ರಶ್ನೆಗಳು. ಒಂದು, ಗ್ರಹಣ ಬರ್ತದ, ನೀವು ಆ ಅವಧಿಯೊಳಗೆ ಏನು ತಿನ್ನಬಾರ್ದು ಅಂತೀರಿ, ಹೊರಗೆ ಹೋಗ್ಬಾರ್ದು ಅಂತೀರಿ. ಆದ್ರೆ ನಾಯಿ ಬೆಕ್ಕು ಹುಲಿ ಸಿಂಹ ಎಲ್ಲಾನು ಆ ಸಂದರ್ಭದೊಳಗೆ ಹೊರಗೆ ಆರಾಮಾಗಿ ಓಡಾಡ್ಕೊಂಡೇ ಇರ್ತಾವ. ಮನುಷ್ಯರಿಗೆ ಮಾತ್ರ ಅಂಗವಿಕಲ ಮಕ್ಕಳು ಹುಟ್ಟತಾವ. ಇದು ಯಾವ ಮಾತು? ಬೇರೆ ಎಲ್ಲೂ ನಾವು ಹೌದಪ್ಪ ಆ ಅವಧಿಯೊಳಗೆ ಅಂಗವಿಕಲ ಕರುಗಳು ಹುಟ್ಟಿದ್ವು ಮರಿಗಳು ಹುಟ್ಟಿದ್ವು ಅನ್ನೋದನ್ನ ನಾವೆಲ್ಲೂ ನೋಡೋದಿಲ್ಲ, ಕೇಳಿಲ್ಲ ಅದನ್ನ. ಎರಡನೇದ್ದು, ಆ ಕಿರಣಗಳು ಅವಾಗೇನು ಒಂದು ಕೆಟ್ಟ ಕಿರಣಗಳು ಬರ್ತಾವ ಅಂತೇನ್ ಮಾತಾಡ್ತಾರ, ಅದು ಮನೆಯೊಳಗೆ ಮುಚ್ಚಿಟ್ಟಂತಹ ಕೊಡದೊಳಗಿನ ನೀರಿಗೆ ಯಾಕೆ ಅಪಾಯ ಮಾಡ್ತಾವ ಅಂತವು. ಅಂದ್ರೆ ಭದ್ರವಾಗಿ ಮುಚ್ಚಿಟ್ಟಂತಹ ನೀರಿನೊಳಗೂ ಕೂಡ ಅದು ಹೊರಗಿಂದ ಬಂದಿರ್ತದೆ. ಹೊರಗೆ ನದಿ ಅದ, ಬಾವಿ ಅದ, ಕೆರೆ ಅದ, ಆ ನೀರಿಗೇನೂ ಆಗೋದಿಲ್ಲ. ನೀವು ಮುಚ್ಚಿಟ್ಟಿದ್ದು ನೀರು ಮಾತ್ರ ಇದನ್ನ ಆಗ್ತದ, ಅಶುದ್ಧ ಆಗ್ತದ ಅಂತೇಳಿ ನೀವು ಅದನ್ನೆಲ್ಲ ತೊಳೆದು ಅದನ್ನ ಮಾಡ್ಕೋತೀರಿ. ಅದಕ್ಕೂ ಕೂಡ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಮೂರನೇದ್ದು, ಪ್ರಾಣಿಗಳನ್ನು ಬಿಟ್ಟು ಬಿಡ್ರಿ. ಬೇರೆ 10 ದೇಶಗಳಲ್ಲಿ ಗರ್ಭಿಣಿ ಮಹಿಳೆಯರು ಗ್ರಹಣದ ಸಂದರ್ಭದೊಳಗೆ ಇದು ಯಾವುದನ್ನೂ ಪಾಲಿಸೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತಾರ. ಬರೀ ಓಡಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಹೌದಪ್ಪ ಇವತ್ತು ಬೆಳಗಾವಿಯೊಳಗೆ ಗ್ರಹಣದ ಅಂತಂದ್ರ ಧಾರವಾಡದ ಗರ್ಭಿಣಿ ಮಹಿಳೆಯರು ಸಂತೋಷದಿಂದ ಹೋಗಿ ಅದನ್ನ ನೋಡಿ ಬರ್ತಾರ. ಎಲ್ಲೆಲ್ಲಿಯೂ ಕೂಡ ಈ ರೀತಿಯ ಮೂಢನಂಬಿಕೆಗಳಿಲ್ಲ ಗ್ರಹಣದ ಬಗ್ಗೆ. ನಮ್ಮ ಇಡೀ ಹೆರಿಗೆ ಶಾಸ್ತ್ರದ ದಪ್ಪ ದಪ್ಪ ಪುಸ್ತಕಗಳೇನಿದಾವು ಎಲ್ಲಿಯೂ ಒಂದೇ ಒಂದು ವಾಕ್ಯವನ್ನು ಬರೆದಿಲ್ಲ. ಗ್ರಹಣ ಅಂತ ಅನ್ನೋದು ಗರ್ಭಿಣಿ ಮಹಿಳೆಯರಿಗೆ ಹಾನಿಕಾರಕ ಅಂತ. ಈ ತಪ್ಪು ನಂಬಿಕೆಗಳು ಹೋಗೋದು ಯಾವಾಗ? ಅದು ಇತ್ತೀಚೆಗೆ ಜಾಸ್ತಿ ಆಗೋದು ಉಂಟದ ಅಥವಾ ಹೆಚ್ಚಾಗ್ಲಿಕ್ಕತ್ತಿದ್ದದ? ಅದಾಗ್ಲಿ ಮುಹೂರ್ತ ನೋಡಿ ಬರೋದ ಅದು ಹೆಚ್ಚಾಗ. ಯಾರೋ ಹೇಳಿದ್ರು ನಾವು ಇದೇ ಟೈಮಿಂಗ್ ಬರ್ಬೇಕು, ಇದೇ ಟೈಮ್ ಮಾಡ್ಬೇಕು ಅನ್ನೋದಾಗಿ. ಹೌದು. ಅವಾಗ ಏನ್ ಹೇಳ್ತೀರಿ ಅವ್ರಿಗೆ ನೀವು? ಅಂದ್ರೆ ಬಹಳ ಕಷ್ಟದ ಸಂದರ್ಭ ಅದು. ಇದು ಮುಹೂರ್ತ ಮನಸ್ಸು ಅಷ್ಟೇ ಸೂಕ್ಷ್ಮ ಆಗಿರ್ತದ ಆ ಟೈಮಿಗೆ. ಅವ್ರಿಗೇನು ಜೋರು ಮಾಡ್ಲಿಕ್ಕೂ ಬರಂಗಿಲ್ಲ.
ಮುಹೂರ್ತ ನೋಡಿ ಸಿಜೇರಿಯನ್ ಮಾಡ್ರಿ ಅಂತ ಹೇಳೋದೇನಿದೆಯೋ ಹಾ. ಈ 5-6 ವರ್ಷದೊಳಗೆ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತೀವಿ. ಹಾ, ಹಾ, ಹಾ. ಯಾರ್ದೋ ಮಾತು ಕೇಳಿ ಅಥವಾ ಯಾರ್ದೋ ಪ್ರಭಾವದೊಳಗೆ ಬಂದು ನಾವು ಎಷ್ಟೇ ಅವ್ರಿಗೆ ಮನದಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕೆಲವು ಸಲ ಎಲ್ಲೋ ಹೂ ಅಂತಾರ, ಸಾಕಷ್ಟು ಸಲ ಅವ್ರಿಗೆ ಒಪ್ಪಿಗೆ ಆಗುದಿಲ್ಲ. ಹಂಗಾಗಿ ನಾವು ಅನಿವಾರ್ಯವಾಗಿ ಆ ಮುಹೂರ್ತದ ಸಂದರ್ಭವನ್ನು ನೋಡ್ಕೊಂಡು ಬಿಟ್ಟೆ ಸಿಜೇರಿಯನ್ ಮಾಡುವಂತ ಅದು ಕೂಡ ಹೆಚ್ಚಾಗ್ಲಿಕ್ಕತ್ತಿದ್ದನ್ನು ನೋಡ್ತೀವಿ. ಈಗ ನೀವು ಹೊರದೇಶದ ಹೆಣ್ಮಕ್ಳ ಬಗ್ಗೆ ಹೇಳಿದ್ರಿ. ಈಗ ಹೆಣ್ಣು ಭ್ರೂಣ ಪತ್ತೆ ಅಥವಾ ಒಟ್ಟು ಭ್ರೂಣ ಪತ್ತೆ ಅಲ್ಲೇ ಕಾಮನ್ ಅದ, ಅಂದ್ರೆ ಬೇರೆಗೆ ಎಲ್ಲಾ ಕಂಟ್ರೀಸ್ಗೂ ಕಾಮನ್ ಅದ. ಇಲ್ಲಿ ಹಂಗ ಎಲ್ಲರ ಯಾವ್ದಾರ ಬೇರೆ ದೇಶದಾಗೂ ಇಷ್ಟು ಅಂದ್ರೆ ಹೆಣ್ಣು ಭ್ರೂಣ ನಾಶ ಮಾಡುವಂತ ಯಾವ ಮೆಂಟಾಲಿಟಿ ಇದ್ದಿದ್ದ ದೇಶಗಳು ಭಾರತ ಉಪಖಂಡದ ದೇಶಗಳು ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅಂದ್ರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಭಾರತ, ಈ ಕೆಲವು ದೇಶಗಳಲ್ಲಿ ಮಾತ್ರ ಮಹಿಳೆ ಗರ್ಭಿಣಿ ಇರುವಾಗ ಅವಳ ಹೊಟ್ಟೆಯೊಳಗಿರುವಂತಹ ಗರ್ಭದೊಳಗಿರುವಂತಹ ಶಿಶು ಅದು ಗಂಡು ಹೆಣ್ಣು ಅನ್ನೋದನ್ನ ಪತ್ತೆ ಹಚ್ಚಿ ಅದು ಹೆಣ್ಣಾಗಿದ್ರೆ ಬ್ಯಾಡ ಅಂತ ಗರ್ಭಪಾತ ಮಾಡಿಸೋದು, ಅದು ಈ ಕೆಲವು ದೇಶಗಳಲ್ಲಿ ಮಾತ್ರ ಪ್ರಚಲಿತ ಇರುವಂತಹ ಸಂಗತಿ. ಯಾಕಂತಂದ್ರೆ ನಮ್ಮ ದೇಶದೊಳಗೆ ಸಾವಿರಾರು ವರ್ಷಗಳಿಂದ ಹೆಣ್ಣು ಮಗು ಬ್ಯಾಡ ಅನ್ನುವಂಥದ್ದು ಒಂದು ಮೌಲ್ಯ ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿದ್ದದ. ಅದೇನ್ ಎದಕ್ಕದ ಹಂಗ ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ನಮ್ದು. ಹಾಗಾಗಿ ದೇಶದ ಎಲ್ಲಾ ಪ್ರದೇಶಗಳಲ್ಲೂ ಉತ್ತರ ಭಾರತದೊಳಗೆ ಒಂಥರ ಇರ್ಬೋದು, ದಕ್ಷಿಣ ಭಾರತದೊಳಗೆ ಒಂಥರ ಇರ್ಬೋದು. ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಏನಂತಂದ್ರ ಹೆರಿಗೆ ಆದ ಬಳಿಕ ಗಂಡಾಗಿತ್ತು ಅಂತಂದ್ರೆ ಬಹಳ ಸಂತೋಷದಿಂದ ಹೊರಗೆ ಬಂದು ಅದನ್ನ ಹೆರಿಗೆ ಆಗಂತ ಮೊದ್ಲಿಂದನು ಗಂಡು ಮಗ ಆಗ್ತಾ ಗಂಡು ಮಗ ಅಲ್ಲಿಂದ ಚಾಲು ಅದ. ಅವ್ರಿಗೆ ಅದು ಏನಾಗ್ತದೆ ಗೊತ್ತಿಲ್ಲ ಅಂದ್ರೂ ಅದೊಂಥರ ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ಟಿರ್ತಾರ ಅವರು, ಇದೇ ಬೇಕು ಅಂತ ಹೇಳಿ. ಹೆಣ್ಣಾಗಿತ್ತು ಅಂದ್ರ ಹೆಣ್ಣು ಕೂಸು ಹುಟ್ಟಿತ್ತು ಅಂದ್ರ ತಕ್ಷಣಕ್ಕೆ ಅದನ್ನ ಕೊಂದು ಬಿಡುವಂತ ಪದ್ಧತಿ ನಮ್ಮ ದೇಶದೊಳಗೆ ಬಹಳ ಮೊದಲಿಂದನೂ ಇತ್ತು. ತಮಿಳುನಾಡುದಂತಹ ದಕ್ಷಿಣದ ರಾಜ್ಯಗಳಲ್ಲಿ ಹುಟ್ಟಿದ ಕೂಡಲೇ ಕೂಸಿಗೆ ಬಾಯೊಳಗೆ ಭತ್ತ ಹಾಕಿ ಅಥವಾ ತಲೆದಿಂದಿನಿಂದ ಅದನ್ನು ಉಸಿರುಗಟ್ಟಿಸಿಕೊಳ್ಳುವಂತ ಪದ್ಧತಿ ಇತ್ತು. ಉತ್ತರ ಭಾರತದೊಳಗ ಹುಟ್ಟಿದ ಕೂಡಲೇ ಅದು ಹೆಣ್ಣಾಗಿತ್ತು ಅಂದ್ರೆ ನೀರೊಳಗೆ ಮುಳುಗಿಸಿ ಕೊಲ್ತಿದ್ರು. ಗುಜರಾತ್ದೊಳಗೆ ಇನ್ನೂ ಮತ್ತೊಂದು ಪದ್ಧತಿ ಇತ್ತು. ಗುಜರಾತದ ಶ್ರೀಮಂತರು ಏನ್ ಮಾಡ್ತಿದ್ರಂದ್ರ, ನಾವ್ಯಾಕೆ ನಮ್ಮ ಹೆಣ್ಣು ಕೂಸುಗಳನ್ನ ನೀರೊಳಗೆ ಮುಳುಗಿಸಿಕೊಳ್ಳೋಣ, ಕೊಲ್ಬೇಕು, ನಾವು ಹಾಲೊಳಗೆ ಮುಳುಗಿಸಿಕೊಳ್ತೀವಿ ಅಂತ ದೂದ್ ಪ್ರೀತಿ ಅನ್ನುವಂಥದ್ದು ಒಂದು ಪದ್ಧತಿ ಗುಜರಾತ್ದೊಳಗಿತ್ತು. ಅದರದ್ದೇ ಮುಂದುವರಿಕೆಯಾಗಿ ಈ ಭ್ರೂಣದ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಗರ್ಭಪಾತ ಬಂದಿದ್ದನ್ನು ನಾವು ನೋಡ್ತೀವಿ. ಮೊದಲಿಗೆ 1975-76 ಸಂದರ್ಭದೊಳಗೆ ಆಗ ಏನು ವೈದ್ಯಕೀಯ ತಂತ್ರಜ್ಞಾನ ಬೆಳೀತೋ ಆವಾಗ ಮಹಿಳೆ 5 ತಿಂಗಳ ಬಸಿರಿ ಇರುವಾಗ ಅವಳ ಗರ್ಭಾಶಯದೊಳಗಿನ ಗರ್ಭಜಲವನ್ನು ಹೊರಗೆ ತಕ್ಕೊಂಡು ಅದನ್ನು ನೀವು ತಪಾಸಣೆ ಮಾಡಿದ್ರೆ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗ್ತಿತ್ತು. ಈ ತಂತ್ರಜ್ಞಾನ ಬಂದ ಕೂಡಲೇ ಅದು ಹೆಣ್ಣಿತ್ತು ಅಂದ್ರೆ ಅದನ್ನ ಗರ್ಭಪಾತ ಮಾಡುವಂತಹ ಒಂದು ಪದ್ಧತಿ ನಮ್ಮ ದೇಶದೊಳಗೆ ಮೊಟ್ಟ ಮೊದಲು ಪಂಜಾಬದ ಅಮೃತ್ಸರದೊಳಗೆ ಶುರು ಆಯ್ತು. ಅದಾಗಿ ಕೆಲವೇ ವರ್ಷದೊಳಗೆ ನಮ್ಮ ಸ್ಕ್ಯಾನಿಂಗ್ ಅನ್ನೋದು ಬಂದ್ಬಿಟ್ಟು, ಈಗೇನ್ ನಾವು ಅಲ್ಟ್ರಾಸೌಂಡ್ ಅಂತ ಕರಿತೀವಿ, ಸ್ಕ್ಯಾನಿಂಗ್ ಅಂತ ಕರಿತೀವಿ. 3 ತಿಂಗಳು 3.5 ತಿಂಗಳು 4 ತಿಂಗಳಿಗೆನೆ ಪಟ್ಟಿಯೊಳಗಿರುವಂತ ಕೂಸು ಗಂಡ ಹೆಣ್ಣು ಅನ್ನೋದು ಬಹಳ ಸುಲಭದೊಳಗೆ ಗೊತ್ತಾಗ್ಬಿಡ್ತದ. ಇದರ ದುರುಪಯೋಗ ತಗೊಂಡ್ಬಿಟ್ಟು ಇಡೀ ದೇಶದ ತುಂಬ ಈ ಹೆಣ್ಣು ಭ್ರೂಣ ಗರ್ಭಪಾತ ಹೆಚ್ಚಾಗ್ತಾ ಇದ್ದದನ್ನ ನಾವು ನೋಡ್ತೀವಿ. ನಾನು 1986-87 ಸಂದರ್ಭದೊಳಗ ಮುಂಬೈ ಒಳಗಿದ್ದಾಗ ಅವಾಗ ಎಲ್ಲಾ ಲೋಕಲ್ ಟ್ರೈನ್ ಒಳಗೆ ದೊಡ್ಡದಾಗಿ ಜಾಹೀರಾತುಗಳಿರ್ತಿದ್ವು. ರೈಲ್ವೆ ಸ್ಟೇಷನ್, ಲೋಕಲ್ ಟ್ರೈನ್ ಒಳಗ ಈಗ 500 ರೂಪಾಯಿ ಕೊಟ್ಟು ಗರ್ಭಪಾತ ಮಾಡಿಸ್ಕೊಂಡ್ ಬಿಡ್ರಿ ಅಂದ್ರೆ ಮುಂದೆ 50,000 ರೂಪಾಯಿ ವರದಕ್ಷಿಣೆ ಕೊಡುವುದು ಉಳಿತದ ಅಂತ ರಾಜಾರೋಷವಾಗಿ ಇಂತಹ ಜಾಹೀರಾತುಗಳು ಇರೋದನ್ನ ನಾವು ನೋಡ್ತಾ ಇದ್ವಿ. ನಾವು ಕೆಲವು ಜನ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡ್ವಿ. ಅದ್ರೊಳಗೆ ಪತ್ರಕರ್ತರಿದ್ರು, ಸಮಾಜ ಕಾರ್ಯಕರ್ತರಿದ್ರು, ವೈದ್ಯರಿದ್ರು. ನಾವು ಕೂಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಪತ್ರಿಕೆಗಳಿಗೆ ಲೇಖನ ಬರೀಲಿಕ್ಕೆ ಶುರು ಮಾಡಿದ್ವಿ, ಟಿವಿ ಒಳಗೆ ಸಂದರ್ಶನ ಕೊಡೋದು, ಬೇರೆ ಬೇರೆ ಕಡೆ ಸಭೆ ಮಾಡೋದು, ಇದು ಸರಿ ಅಲ್ಲ. ಅದಾದ್ಮೇಲೆ ಅವಾಗಿನ ಮಹಾರಾಷ್ಟ್ರ ಸರ್ಕಾರದವರು ನಮ್ಮ ಈ ಗುಂಪಿನವರನ್ನು ಕರೆದು ಈ ಸಮಸ್ಯೆ ನಿಜವಾಗಿಯೂ ಎಷ್ಟು ದೊಡ್ಡದು,
ಅಂತ ಕೇಳಿದಾಗ ಅವರು ಅವಕಾಶ ಕೊಟ್ಟಿದ್ದರಿಂದಾಗಿ ನಾನು ಮುಂಬಯಿಯ 50ಕ್ಕೂ ಹೆಚ್ಚು ಸ್ತ್ರೀ ಆರೋಗ್ಯ ತಜ್ಞರನ್ನ ನಾನು ಸಂದರ್ಶನ ಮಾಡಿದೆ. ಯಾವ ಕಾರಣಕ್ಕೆ ನೀವು ಇದನ್ನು ಮಾಡ್ತೀರಿ, ನೀವು ಕೊಡುವಂತಹ ಸಮರ್ಥನೆ ಏನು ಅಂತ. ಅದನ್ನು ಪೂರ ಒಂದು ವರದಿ ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ವಿ ನಾವು. ಅದರ ಆಧಾರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಮೊಟ್ಟ ಮೊದಲಿಗೆ ಈ ಸ್ತ್ರೀ ಭ್ರೂಣ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಗರ್ಭಪಾತ ಅದನ್ನ ನಿರ್ಬಂಧನೆ ಮಾಡಿತು. ಅದರ ಆಧಾರದ ಮೇಲೆ ಮುಂದೆ ಕೇಂದ್ರ ಸರ್ಕಾರದವರು ಅದನ್ನು ಮಾಡಿದ್ರು. ಒಂದು ಅಂಕಿಅಂಶಗಳ ಪ್ರಕಾರ 1990ರಿಂದ 2000 ಆ 10 ವರ್ಷದ ಅವಧಿಯೊಳಗೆ ನಮ್ಮ ದೇಶದೊಳಗೆ 1 ಕೋಟಿ ಹೆಣ್ಣು ಭ್ರೂಣಗಳನ್ನ ಗರ್ಭಪಾತ ಮಾಡಿದ್ವಿ ನಾವು ಮಹಿಳಾ ಸಮಾನತೆ ಬಗ್ಗೆ ಸಾಕಷ್ಟು ಈಗ ಸದ್ಯಕ್ಕಂತೂ ಬಹಳ ಅದ್ರ ಬಗ್ಗೆ ಮಾತಾಡಿಕತ್ತೀವಿ. ನಮ್ಮ ದೇಶ ಆ ಸಮಾನತೆಯನ್ನ ಆ ಮಟ್ಟಕ್ಕೆ ತಗೊಂಡು ಹೋಗೋ ಸಾಧ್ಯತೆಗಳು ಅವನು ಅಥವಾ ಅಂದ್ರೆ ಇನ್ನು ನಾವು ಭ್ರೂಣಲಿಂಗ ಪತ್ತೆ ಮಾಡಿಸಿದ್ರು ನಡೀತದ ಅನ್ನೋ ಹಂಗ ಆಗಬಹುದು. ಬಹಳ ಕಷ್ಟದ ವಿಷಯ. ಬೇರೆ ದೇಶಗಳಲ್ಲಿ ನೀವು ಉದಾಹರಣೆಗೆ ಈಗ ಕೆನಡಾನೋ ಅಮೆರಿಕಾನೋ ಇಂಗ್ಲೆಂಡೋ ಅಲ್ಲಿ ತಗೊಂಡ್ರೆ ಅಲ್ಲಿ ಗರ್ಭಿಣಿ ಮಹಿಳೆ ತಪಾಸಣೆಗೆ ಹೋಗಿರ್ತಾಳ, ಅವ್ರು ಸ್ಕ್ಯಾನಿಂಗ್ ಮಾಡ್ತಾನೆ ಹೊಟ್ಟೆಯೊಳಗಿರುವಂತ ಕೂಸು ಗಂಡು ಅಥವಾ ಹೆಣ್ಣು ಹೇಳ್ಬಿಡ್ತಾರೆ, ಮುಕ್ತವಾಗಿ ಹೇಳ್ತಾರ. ಆ ಮಾಹಿತಿಯ ದುರುಪಯೋಗ ಅಲ್ಲಿ ಆಗೋದಿಲ್ಲ. ಹೆಣ್ಣು ಭ್ರೂಣ ಗರ್ಭಪಾತ ವ್ಯವಸ್ಥಿತವಾಗಿ ಆಗ್ತದಂತ ಬೇರೆ ಯಾವ ದೇಶದೊಳಗೂ ಆಗೋದಿಲ್ಲ. ನಮ್ಮಲ್ಲಿ ಮಾತ್ರ ಅದನ್ನು ಬಹಳ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದೊಳಗೆ ನಾವು ಮಾಡ್ತಾ ಬಂದ್ವಿ. ಇನ್ನ ಈ ಮಾನಸಿಕತೆ ಬದಲಾಗಬೇಕಲ್ಲ. ಯಾಕಂತಂದ್ರೆ ನಾವು ತೀರಾ ಇತ್ತೀಚೆಗೆ ಇಂಥ ಪ್ರಕರಣಗಳು ಕಾಯ್ದೆ ಬಂದು ಕೇಂದ್ರ ಸರ್ಕಾರದೇ ಕಾಯ್ದೆ ಬಂದು 25 ವರ್ಷ ಆದ್ರೂ ಕೂಡ ಇದು ನಡೀತಾ ಇರೋದನ್ನ ನಾವು ನೋಡ್ತೀವಿ. ತೀರಾ ಇತ್ತೀಚೆಗೆ ಮಂಡ್ಯದೊಳಗೆ ಒಂದು ಯಾವುದೋ ಕಬ್ಬಿನ ಗದ್ದೆಯೊಳಗಡೆ ಅಲ್ಲಿ ಸ್ಕ್ಯಾನಿಂಗ್ ಮಷೀನ್ ಇಟ್ಕೊಂಡು ಅಲ್ಲಿ ಗರ್ಭಿಣಿ ಮಹಿಳೆಯರನ್ನು ಕರೆತಂದು ಮಾಡ್ತಾ ಇದ್ದದನ್ನ, ಅದರೊಳಗೆ ಡಾಕ್ಟರ್ಗಳು ಶಾಮೀಲಾಗಿದ್ದನ್ನ. ಹಾಗಾಗಿ ಒಟ್ಟಾರೆ ಮಹಿಳೆಯ ಕಡೆ ನೋಡುವಂತಹ ದೃಷ್ಟಿಕೋನ ಅಮೂಲಾಗ್ರವಾಗಿ ಬದಲಾಗದ ಹೊರತು ಇದು ಕೇವಲ ಮೇಲ್ನೋಟಕ್ಕೆ ಸರಿಸಮ ಅಂತ ಹೇಳೋದಲ್ಲ. ಅಲ್ಲ, ಈಗ ವರದಕ್ಷಿಣೆ ಅನ್ನೋದು ಏನೋ ಒಂದ್ ಸ್ವಲ್ಪ ಕಡಿಮೆ ಆದಂಗ ಅನಿಸ್ತದ, ಅಥವಾ ಇಂಥವೆಲ್ಲ ಬಹಳ ಆದ್ಮೇಲೆ ಅದು ಅಲ್ಲಿಗೆ ಬರ್ಬೇಕು. ಹೌದು, ಇದು ಕೇವಲ ನಿಯಮ ಮಾಡೋದ್ರಿಂದ, ಕಾನೂನು ಮಾಡೋದ್ರಿಂದ, ಅಥವಾ ನಾವು ಪಠ್ಯದೊಳಗ ಪಾಠ ಮಾಡೋದ್ರಿಂದ ಹಾಗಾಗೋದಿಲ್ಲ. ಅತ್ಯಂತ ಆಳದೊಳಗೆ ನಮ್ಮೊಳಗೆ ಬದಲಾವಣೆ ಆಗ್ಬೇಕು, ನಮ್ಮ ಮೌಲ್ಯಗಳೊಳಗೆ ಬದಲಾವಣೆ ಆಗ್ಬೇಕು. ಅದು ನಮ್ಮ ಆಧ್ಯಾತ್ಮದೊಳಗೆ, ನಮ್ಮ ರಾಜಕಾರಣದೊಳಗೆ, ಒಟ್ಟು ಬದುಕು. ಅದು ಬರೀ ಒಂದ ಅಂತಿಲ್ಲ, ವೈದ್ಯಕೀಯ ಎಲ್ಲಾ ರಂಗಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಪುರುಷ ಮತ್ತು ಮಹಿಳೆ ಸರಿ ಸಮ ಅನ್ನೋದನ್ನ ನಾವು ಎಲ್ಲಿ ತನಕ ಒಪ್ಕೊಳ್ಳೋದಿಲ್ವೋ, ಅದು ಯಾವಾಗ ಎಲ್ಲಿ ತನಕ ನಮ್ಮ ರಕ್ತದೊಳಗೆ ಬರುವುದಿಲ್ಲ ಅಲ್ಲಿ ತನಕನೂ ಈ ಭ್ರೂಣದ ಲಿಂಗ ಪತ್ತೆ ಅಂತ ಅನ್ನೋದು ಸಹಜ ರೀತಿಯೊಳಗೆ ನಾವು ಮಾಡ್ತೀವಪ್ಪ ಭಾರತದೊಳಗೆ ಅನ್ನುವಂತ ಆಶಾಭಾವನೆ ಸದ್ಯಕ್ಕಂತೂ ಅಂದ್ರಣ್ಣ, ಇತ್ತೀಚಿಗೆ ಕೆಲವು ವರ್ಷದೊಳಗ ಫರ್ಟಿಲಿಟಿ ರೇಟ್ ಅಂತ ಏನದ, ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಅದು ಬಹಳ ಕಡಿಮೆ ಆಗಿದ್ದದ. ಅದಕ್ಕೇನ್ ಕಾರಣಗಳು? ಹೌದು, ಆಮೇಲೆ ಅದ್ರ ಜೊತೆಗೆ ಅಂದ್ರೆ ಅದಕ್ಕೆ ಹೊಂದ್ಕೊಂಡಂಗ IVF ಸೆಂಟರ್ಗಳು ಹೆಚ್ಚಿಗೆ ಆಗಿತ್ತು. ಇದ್ರದ ಒಂದು ಪರಿಣಾಮನೋ ಅಥವಾ ಒಂದು ಬಿಸ್ನೆಸ್ ಹಿಂಗೇನೋ ಆಗಿ ಅದು ಬದಲಾಗ್ಯದ. ಎಲ್ಲೆಲ್ಲಿ ಕಳೆದ 25-30 ವರ್ಷಗಳಲ್ಲಿ ಪಾಶ್ಚಿಮಾತ್ಯ ಜೀವನ ಶೈಲಿ ಅನ್ನೋದು ಬಂತು, ಅದು ಆಹಾರ ಕ್ರಮ ಇರಬಹುದು, ಶರೀರ ಶ್ರಮ ಅಂತ ಹೇಳ್ಬಹುದು, ಸಾಫ್ಟ್ವೇರ್ IT ಕೂತ್ ಕೆಲಸ ಮಾಡೋದು, ಉದ್ಯೋಗ, ವಾಹನಗಳನ್ನು ಬಳಸೋದು, ಇದೆಲ್ಲವೂ ಹೆಚ್ಚಾಗ್ತಾ ಬಂತು. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಈ ಸಮಸ್ಯೆ ಅಂದ್ರೆ ಮಹಿಳೆಯರೊಳಗೆ ಬಂಜೆತನ ಹೆಚ್ಚಾಗ್ತಾ ಇರೋದು, ಪುರುಷರೊಳಗೆ ವೀರ್ಯಾಣುಗಳ ಪ್ರಮಾಣ ಮತ್ತು ಶಕ್ತಿ ಎರಡೂ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಮಹಿಳೆಯರೊಳಗೆ ಪ್ರತಿ ತಿಂಗಳು ಮುಟ್ಟಾಗಬೇಕು, ಅಂದ್ರೆ ಪ್ರತಿ ತಿಂಗಳು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗ್ಬೇಕು. ಏನು ಗರ್ಭಿಣಿ ಆಗೋದಕ್ಕೆ ಮಹಿಳೆಯ ಆರೋಗ್ಯ ಸೂಕ್ತವಾಗಿರ್ಬೇಕು ಅಂತೇನಿತ್ತು. ಬೊಜ್ಜು ಹೆಚ್ಚಾಗ್ತಾ ಇರೋದ್ರಿಂದ, ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಗರ್ಭಿಣಿ ಇವತ್ತು ಮಹಿಳೆಯರೊಳಗೆ ಈ ಅಂಡಾಣುವಿನಿಂದ ಪ್ರತಿ ತಿಂಗಳು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವಂತ ಕೆಲಸ ಸರಿ ನಡೀತಾ ಇಲ್ಲ. ಮುಟ್ಟಿನ ಸಮಸ್ಯೆ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಅವರಲ್ಲಿಯೂ ಸಮಸ್ಯೆ ಅದ. ಪುರುಷರೊಳಗೂ ಬಹಳ ದೊಡ್ಡ ಸಮಸ್ಯೆ
ಶರೀರ ಶ್ರಮನ ಅದಕ್ಕೆಲ್ಲ ಆಹಾರ ಮತ್ತು ಶರೀರ ಶ್ರಮ. ನಾವು MBBS ಓದ್ತಾ ಇದ್ದಾಗ 35-40 ವರ್ಷದಿಂದ ನಾವು MBBS ಓದ್ತಾ ಇದ್ದಾಗ ನಮಗೆ ಕಲಿಸಿದ ಪಾಠ ಏನು ಅಂತಂದ್ರೆ, ಒಬ್ಬ ಆರೋಗ್ಯವಂತ ಪುರುಷನ ವೀರ್ಯದೊಳಗೆ 1 ಮಿಲಿಲೀಟರ್ ವೀರ್ಯದೊಳಗೆ 60ರಿಂದ 120 ದಶಲಕ್ಷ ವೀರ್ಯಾಣುಗಳು ಇರಬೇಕು ಅಂತ. ಇದು ಪ್ರಕೃತಿಯ ಅಚ್ಚರಿ, ವಿಸ್ಮಯ. ಹೌದಾ? ಇವತ್ತು 30 ವರ್ಷಗಳ ನಂತರ 60, ಕಡಿಮೆ ಅಂದ್ರೆ 60 ದಶಲಕ್ಷ ಇರ್ಬೇಕಂತ, 60 ಅಲ್ಲ, 50 ಅಲ್ಲ, 40 ಅಲ್ಲ, ಇವತ್ತು 20 ದಶಲಕ್ಷ ವೀರ್ಯಾಣುಗಳಿದ್ರೆ ಸಾಕು, ಅದು ನಾರ್ಮಲ್ ಅಂತ ನಾವು ಇವತ್ತು ರಿಪೋರ್ಟ್ ಕೊಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಪ್ರಮಾಣಗಳು ಫಲವತ್ತತೆ ಕಡಿಮೆ ಆಗ್ತಾ ಇದೆ ಪುರುಷರೊಳಗೆ ಮತ್ತು ಮಹಿಳೆಯರೊಳಗೆ. ಇದು ತೀರಾ ಆತಂಕಕಾರಿ ವಿಷಯ. ಆದ್ರೆ ಸಮಾಜದೊಳಗೆ ಯಾರು ಇದನ್ನು ಗಮನಿಸ್ತಾ ಇಲ್ಲ. ರಾಜಕಾರಣಿಗಳಿಗೆ ಬೇಕಾಗಿಲ್ಲ, ಸಮಾಜ ಧುರೀಣರಿಗೆ ಬೇಕಾಗಿಲ್ಲ. ಅಲ್ಲ, ಸಂಖ್ಯೆ ಕೇಳ್ಬಿಟ್ರದು ಹೌದು. ಎಲ್ಲಿಂದ 1995 ಸುಮಾರಿಗೆನೆ ಒಂದು ಬಹಳ ಮಹತ್ವದ ಒಂದು ಪುಸ್ತಕ ಬಂತು, ಅವರ್ ಸ್ಟೋಲನ್ ಫ್ಯೂಚರ್ ಅಂತ. ಅಂದ್ರೆ ಯಾರೋ ನಮ್ಮ ಭವಿಷ್ಯವನ್ನ ಕದೀತಾ ಇದ್ದಾರೆ, ಈಗ ಎಚ್ಚೆತ್ಕೊಳ್ಳೋಣ. ಇಲ್ಲ ಅಂದ್ರೆ ಭವಿಷ್ಯವನ್ನೇ ತಕೊಂಡು ಮಕ್ಕಳೇ ಹುಟ್ಲಿಲ್ಲ ಅಂದ್ರೆ ಭವಿಷ್ಯವೇ ಇಲ್ಲ ಅನ್ನುವಂಥದ್ದೊಂದು ಇದನ್ನ ನಾವು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಾವು ಈ ಎಲ್ಲಾ ವಿಜ್ಞಾನ, ತಂತ್ರಜ್ಞಾನ, ಅಭಿವೃದ್ಧಿ ಇದಕ್ಕೇನ್ ಅರ್ಥದ ಅಂತ ಅಂತಾದ್ರ ಕಡೆ ನಾವು ವೇಗದಿಂದ ಆ ಕಡೆ ಹೊರಟು ಬಿಟ್ಟಿದೀವಿ ಇವತ್ತು ನಾವು. ಆಮೇಲೆ ಈ IVF ಸೆಂಟರ್ಗಳು ಅವು ಆರೋಗ್ಯಕ್ಕ ಹೆಂಗವು ಮುಂದಿನ ಜೀವನಕ್ಕ? ಅದೇ ಈಗ ಫಲವತ್ತತೆ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಮಹಿಳೆಯರ ಮತ್ತು ಪುರುಷರ ಫಲವತ್ತತೆ ಕಡಿಮೆ ಆಗ್ತಾ ಇರೋದ್ರಿಂದ ಊರೂರೊಳಗೂ IVF ಕೇಂದ್ರಗಳು ಅಂದ್ರೆ ಕೃತಕ ಗರ್ಭಧಾರಣೆ ಕೇಂದ್ರಗಳು ಹೆಚ್ಚಾಗ್ತಾ ಇರೋದನ್ನ ನೋಡ್ತೀವಿ. ತೀರಾ ಇತ್ತೀಚಿನ ತನಕ ಅವುಗಳ ಮೇಲೆ ಸರ್ಕಾರದ ಅಥವಾ ಆರೋಗ್ಯ ಇಲಾಖೆಯ ವ್ಯವಸ್ಥಿತವಾದಂತಹ ನಿಯಂತ್ರಣ ಇರಲಿಲ್ಲ. ಯಾರು ಅಂಥ ಕೇಂದ್ರಗಳನ್ನು ಸ್ಥಾಪಿಸಬೇಕು, ಅಲ್ಲಿ ಯಾವ ಗುಣಮಟ್ಟವನ್ನ ಸರಿಯಾಗಿ ಕಾಯ್ಕೋಬೇಕು, ಇದ್ರ ಬಗ್ಗೆ ಏನು ನಿಯಮಾವಳಿಗಳು, ನಿಯಂತ್ರಣ ಇರಲಿಲ್ಲ. ಆಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಎಲ್ಲೋ ಸುಧಾರಣೆ ಕಾಣ್ಲಿಕ್ಕೆ, ಆಮೇಲೆ ಒಂಥರ ಅದು ಡೆವಲಪ್ಮೆಂಟ್ ಅನ್ನೋ ಅಂತೂ ಅನ್ಸಿರ್ಬೋದು, ಯಾರಿಗ್ ಗೊತ್ತು. ಹೌದು, ಏನೋ ಒಂದು ಬಹಳ ಟೆಕ್ನಾಲಜಿ ತಂದ್ಬಿಟ್ಟಿದೆ ಅನ್ನೋದು, ನಾವು ಪ್ರಗತಿ ಸಾಧಿಸಿದೀವಿ, ಸುಧಾರಣೆ ಕಾಣ್ಲಿಕ್ಕೆ ಅನ್ನುವಂತ ಭ್ರಮೆನೂ ಇರ್ಬೋದು. ಹೌದು. नजरिया